ಸೂಜಿ ಯಾಕೆ ಸಾರಿಸ್ತಿದ್ದಾಳೆ? ಬಾರಿಸ್ತಾಳೆ. ಸೂಜಿ ಕೆಲಸ ಮಾಡಬಾರ್ದು, ನನ್ ಜೊತೆ ಆಡ್ಬೇಕು. ಆಡ್ತಾಳೆ. ಮಮ್ಮಿ, ಸೂಜಿ ಯಾಕೆ ಕೆಲಸ ಮಾಡ್ಬೇಕು? ಅವಳು ಬಂದಿರೋದೇ ಅದಕ್ಕಲ್ವಾ ಪುಟ್ಟ? ಅವಳು ಯಾಕೆ ಮಾಡ್ಬೇಕು? ರಶ್ಮಿ ಪುಟ್ಟ, ಸ್ಕೂಲ್ ಮುಗೀತಾ? ಪಪ್ಪ, ಸೂಜಿ ನನ್ ಜೊತೆ ಬಂದಿರೋದು ಆಟ ಆಡಕ್ ಅಷ್ಟೇ. ಹೌದು, ಯಾಕೆ ಜಗಳ ಆಡಲ್ಲ? ಮಮ್ಮಿ ಅವಳ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ. ನೋ ರಂಜು, ಚಿಕ್ಕ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು. ಶ್ರೀ, ನಾನು ಹೇಳೋದ್ ಪೂರ್ತಿ ಯಾಕೆ ಕೇಳ್ತೀರಾ? ನಥಿಂಗ್ ಡೂಯಿಂಗ್. ಈ ಮನೆಗೆ ಕೆಲಸಕ್ಕೆ ಅಂತ ಬಂದಿರೋದು ಸರೋಜ ಮಾತ್ರ. ಸೂಜಿ ರಶ್ಮಿ ಜೊತೆ ಆಟ ಆಡೋದಕ್ಕೆ, ಅವಳು ಫ್ರೆಂಡ್ ಆಗಿರೋದಕ್ಕೆ ಬಂದಿದ್ದಾಳೆ. ಇನ್ ಮುಂದೆ ಸೂಜಿಗೆ ಯಾರು ಕೆಲಸ ಕೊಡ್ಬೇಡಿ. ರಶ್ಮಿ ಪುಟ್ಟ, ಆಟ ಸಾಕು, ನಡಿ ಮಲಗ್ತೀಯಂತೆ. ಬೆಳಿಗ್ಗೆ ಸ್ಕೂಲ್ ಇದೆ, ಗೊತ್ತು ತಾನೆ? ಮಮ್ಮಿ ಪ್ಲೀಸ್, ಇನ್ ಸ್ವಲ್ಪ ಆಟ ಆಡ್ತೀವಿ. ಅವಳು ಮಲಗ್ತಾಳೆ, ಪಾಪ ಬೇಜಾರಲ್ಲಿದ್ದಾಳೆ. ಅವಳಿಗೇನ್ ಬೇಜಾರಿಲ್ಲ. ಅವರಪ್ಪ ಹೊರಟೋದ್ರಲ್ಲ, ಅದ್ರ ಯೋಚನೆನೇ ಇಲ್ಲ ಅವಳಿಗೆ. ಏನ್ ಫ್ಯಾಮಿಲಿನೋ ಏನೋ. ನಮ್ಮಪ್ಪ ಬರ್ತಾರೆ. ಬರ್ತಾರೆ. ಈಗ ನಿನ್ ನಡಿ ಮನೆಗೆ. ಪ್ಲೀಸ್ ಮಮ್ಮಿ, ಇನ್ನೊಂದ್ ಸ್ವಲ್ಪ ಹೊತ್ತು. ನೀನ್ ಹೀಗೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ನಿಮ್ಮ ಅಪ್ಪನ್ ಕಳಿಸ್ತೀನಿರು. ರಶ್ಮಿ ಇಷ್ಟೊತ್ತಾದ್ರೂ ಮಲಗಿಲ್ಲ. ಹೌದಾ? ವಾಟ್ ಎ ಸರ್ಪ್ರೈಸ್! 11 ಗಂಟೆ ಆಯ್ತು. ಯಾವ ಸರ್ಪ್ರೈಸಿಂಗು ಇಲ್ಲ. ಇದ್ದಾಳಲ್ಲ ಇವಾಗ ಅವಳಿಗೆ ಬಾಲ. ಸೂಜಿ ರಶ್ಮಿ ಖುಷಿಯಾಗಿದ್ದಾಳೆ ತಾನೆ? ಇಷ್ಟು ಹೊತ್ತಾದ್ರೂ ಆಟ ಆಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ರಶ್ಮಿ ಸ್ಕೂಲಿಗೆ ಹೋಗ್ಬೇಕು. ನಿಮ್ಗೇನು, ಅವಳನ್ನ ಎಬ್ಸಿ ರೆಡಿ ಮಾಡಿಸಿ ಕಳ್ಸೋದು ನನ್ನ ಕೆಲಸ ಅಲ್ವಾ? ಶ್ರೀ, ಪ್ಲೀಸ್ ಗೋ ಟೆಲ್ ಹರ್. ಆ ಹುಡುಗಿ ಮನೆಗೆ ಹೋಗ್ಲಿ, ರಶ್ಮಿ ಮಲಗ್ಲಿ. ರಂಜು, ಈ ಮನೇಲಿ ಅವಳು ಫ್ರೆಂಡ್ ಅಂತ ಫಸ್ಟ್ ಟೈಮ್ ಯಾರೋ ಬಂದಿದ್ದಾರೆ. ಎಕ್ಸೈಟ್ ಆಗಿರ್ತಾಳೆ, ಆಡ್ಕೊಳ್ಳಿ ಬಿಡು. ನಮ್ ರಶ್ಮಿನೂ ಆ ಸ್ಲಂ ಬುದ್ಧಿ ಕಲಿಯೋದು ನನಗ್ ಬೇಕಾಗಿಲ್ಲ. ರಂಜು, ಮಕ್ಕಳು ಒನ್ ವೇ ತರ ಕಲಿಯಲ್ಲ, ಇಬ್ರು ಒಬ್ರಿಗೊಬ್ರು ಹೇಳ್ಕೊಡ್ತಾರೆ. ಆ ಸೂಜಿನೂ ರಶ್ಮಿಯಿಂದ ಕಲಿಬೋದಲ್ವಾ? ಕಲ್ತೋಳು ತೆಪ್ಪಗಿರ್ತಾಳ? ಅವಳು ಚೀಪ್ ಬುದ್ಧಿನ ಕಲಿಸದೇ ಇರ್ತಾಳ? ಯಾಕೆ ಬೇಕು ಅವಳನ್ನ ಉದ್ಧಾರ ಮಾಡೋದು? ಏನಾದ್ರೂ ಆಗ್ಲಿ, ರಶ್ಮಿ ಖುಷಿಯಾಗಿದ್ದಾಳೆ, ನಮ್ಗಷ್ಟೇ ಸಾಕು. ಇಲ್ಲಿ ಎಂತ ಮಾಡ್ತಾ ಇರೋದು ನೀನು? ಗೊಂಬೆ ತಗೊಂತ ಇದ್ದೆ. ಏನಂತೆ? ಇಲ್ಲಿ ಕಾಣಿ. ದಿನ ಬೆಳಗಾದ್ರೆ ಇವಳು ಕಾಯೋದೇ ಒಂದು ದೊಡ್ಡ ಕೆಲಸ ಆಗೋಯ್ತಲ್ಲ ನಮ್ಗೆ. ಸರೋಜಾ, ಲೇ ಸರೋಜಾ, ಎಲ್ಲಿ ಹಾಳಾಗೋದೆ? ಬಾಲೆ ಬೇಗ. ಏನಮ್ಮ ನೋಡಿಲಿ ನಿನ್ ಮಗಳನ್ನ. ಏನ್ ಮಾಡಿದ್ಲು? ಏನ್ ಮಾಡಿದ್ಲ? ನೋಡು, ಎಷ್ಟು ಚೆನ್ನಾಗಿತ್ತು ಈ ಗೊಂಬೆ, ಎಷ್ಟು ಮುದ್ದಾಗಿತ್ತು. ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾಳೆ ನೋಡು. ಸುಳ್ಳು, ಎಲ್ಲ ಸುಳ್ಳು. ಬಿಡ್ತೀನಿ ನೋಡು, ಮುಳ್ಳಂತೆ ಮುಳ್ಳು. ಅಲ್ಲ, ರಶ್ಮಿ ಇಲ್ಲದೆ ಇದ್ದಾಗ ನಾವೇ ಅವಳು ರೂಮ್ಗೆ ಹೋಗಲ್ಲ. ಇವಳು ದೊಡ್ಡ ದೊರಸಾನಿ ರೂಮ್ಗೆ ಹೋಗ್ಬಿಟ್ಟು ತನಗೆ ಬೇಕಾದೆಲ್ಲ ತಗೊಂಡ್ಬಿಟ್ಟಿದ್ದಾಳೆ. ನಿನಗೆ ಒಪ್ಪತ್ತು ಉಪವಾಸ ಕೆಡವಿದ್ರೆ ಸರಿಯಾಗಿ ಬುದ್ಧಿ ಬರುತ್ತೆ. ಇವತ್ತು ಪೂರ್ತಿ ದಿನ ನೀ ನನ್ನ ಮುಂದೆ ಕೂತಿರ್ಬೇಕು. ಒಂದು ತುತ್ತು ಅನ್ನ ಕೊಡಲ್ಲ ನಿನ್ಗೆ ಇವತ್ತು. ನಡಿ ಆ ಕಡೆ. ಅಮ್ಮವ್ರೆ, ಮಗುನ ಊಟ ಮಾಡಕ್ ಬಿಡಿ. ಊಟ ನೀನ್ ಮಾಡು. ಈ ಚಿಲ್ಟಾರಿ ಇಲ್ಲೇ ಬಿದ್ದಿರ್ಲಿ. ಒಪ್ಪತ್ತು ಊಟ ಮಾಡದೇ ಇದ್ರೆ ಏನ್ ಸಾಯಲ್ಲ.